ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಬೈ ಎಲೆಕ್ಷನ್, ಉಪಚುನಾವಣೆ, ಹೌದು, ಇನ್ನು ಕೇವಲ ಒಂದೇ ದಿನ ಬಾಕಿ ಇರೋದು. ಅಂದರೆ ಇವತ್ತು ಡೇಟು 22. ಅಂದರೆ ನಾನು ಇದನ್ನು ವಿಡಿಯೋ ಮಾಡ್ತಿರೋದು 2 ಗಂಟೆ, ಸುಮಾರು 2 ಗಂಟೆ ಮಧ್ಯಾಹ್ನ. ನಾಳೆ ಅಷ್ಟಕ್ಕೆ ನಿಮಗೆ ರಿಸಲ್ಟ್ ಆಲ್ಮೋಸ್ಟು ಘೋಷಣೆ ಆಗಿಬಿಟ್ಟಿರುತ್ತೆ. ಕರ್ನಾಟಕದ ಉಪಚುನಾವಣೆಯ ರಿಸಲ್ಟ್ ಅಂದರೆ ಚನ್ನಪಟ್ಟಣ ಆಗಿರ್ಬೋದು, ಶಿಗಾವಿ ಆಗಿರ್ಬೋದು, ಹಾಗೆ ಸಂಡೂರು ಆಗಿರ್ಬೋದು, ಈ 3 ಕಡೆ ರಿಸಲ್ಟ್ ಗೊತ್ತಾಗೋಗಿರುತ್ತೆ. ಅಂದರೆ ನನ್ನ ಪ್ರಕಾರ ಒಂದು 90% ಗೊತ್ತಾಗೋಗಿರುತ್ತೆ ಯಾರು ಗೆಲ್ತಾರೆ ಅಂತ. ಹಾಗೆ ಉಪಚುನಾವಣೆಯಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಅಂದರೆ ಒಂದು ಯಾರು ಗೆಲ್ಲಬಹುದು, ಈ ಉಪಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು, ಎಕ್ಸಿಟ್ ಪೋಲ್ ಅಂತಾರಲ್ಲ ಆ ರೀತಿ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಗೊತ್ತಾಗಿರೋ ಮಾಹಿತಿ ಏನಂತ ಹೇಳಿದ್ರೆ, ಚನ್ನಪಟ್ಟಣ ನಿಖಿಲ್ ಗೆಲ್ಲಬಹುದು ಅಂತ ನಿರೀಕ್ಷೆ ಇದೆ. ಇದು ನಾನು ಹೇಳ್ತಿಲ್ಲ, ಪಿ ಮಾರ್ಕ್ ಸಮಿತಿಯಲ್ಲಿ ಗೊತ್ತಾಗಿರುವಂತಹ ವಿಷಯ. ಹಾಗೆ 2023ರಲ್ಲಿ 1,97,796 ಮತಗಳು ಬಂದಿತ್ತು. ಅಂದರೆ ನಿಮಗೆ ವೋಟಿಂಗ್ ಆಗಿತ್ತು. 85.86% ಅಷ್ಟು ಪರ್ಸಂಟೇಜು ಚನ್ನಪಟ್ಟಣದಲ್ಲಿ ವೋಟಿಂಗ್ ನಡೆದಿತ್ತು. ಅದೇ ರೀತಿ 2024 2,06,876 ವೋಟಿಂಗ್ ನಡೆದಿತ್ತು ಚನ್ನಪಟ್ಟಣದಲ್ಲಿ. ಅಂದರೆ 88.80% ಅಷ್ಟು ಚನ್ನಪಟ್ಟಣದಲ್ಲಿ 2024ರ ಚುನಾವಣೆಯಲ್ಲಿ ನಡೆದಿತ್ತು. ಅಂದರೆ ಮಾಮೂಲಿ ಬೈ ಎಲೆಕ್ಷನ್ ಅಲ್ಲ, ನಾರ್ಮಲ್ ಎಲೆಕ್ಷನ್ನಲ್ಲಿ ನಡೆದಿತ್ತು. ಈಗ ಉಪಚುನಾವಣೆಯಲ್ಲಿ 9,000 ಮತಗಳು ಜಾಸ್ತಿ ಆಗಿದೆ. ಅಂದರೆ ವೋಟಿಂಗ್ ಜಾಸ್ತಿ ಆಗಿದೆ. 9,000 ಜನ ವೋಟಿಂಗ್ ಜಾಸ್ತಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಅಂದರೆ 2.94% ಪರ್ಸಂಟೇಜು ವೋಟಿಂಗ್ ನಡೆದಿದೆ. ಅಂದರೆ ನಿಮಗೆ 9,000 ಈ ಸಲ ಚನ್ನಪಟ್ಟಣದಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ. ಅದೇ ರೀತಿ ಪಿ ಸಮೀಕ್ಷೆ ಅಲ್ಲಿ ಹೇಳೋದಾದರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು 30,000 ಲೀಡಲ್ಲಿ ಗೆಲ್ತಾರೆ ಅಂತ ಮಾಹಿತಿಗಳು ಹೇಳ್ತಿದೆ. ಎಕ್ಸಿಟ್ ಪೋಲ್ ಆಗಿರ್ಬೋದು, ಪಿ ಮಾರ್ಕ್ ಸಮಿತಿಯಲ್ಲಿ ಗೊತ್ತಾಗ್ತಿದೆ. ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ. ರಿಸಲ್ಟ್ ಅನೌನ್ಸ್ ಆಗೋದು ನಾಳೆ. ರಿಸಲ್ಟ್ ಘೋಷಣೆ ಆಗುತ್ತೆ. ಬಟ್ ಪಿ ಮಾರ್ಕ್ ಅಂದರೆ ಒಂದು ಆ ಲೆಕ್ಕಾಚಾರದಲ್ಲಿ ಪಿ ಮಾರ್ಕ್ ಆಗಿರ್ಬೋದು, ಎಕ್ಸಿಟ್ ಪೋಲ್ ಆಗಿರ್ಬೋದು, ಓಕೆ, ಇಷ್ಟು ವೇರಿಯೇಷನ್ಸ್ ತುಂಬ ಆಗಲ್ಲ. ಬಟ್ ಪಿ ಮಾರ್ಕಲ್ಲಿ ಗೊತ್ತಾಗಿರೋದು 30,000 ಲೀಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಅವರು ಗೆಲ್ತಾರೆ ಅಂತ ಗೊತ್ತಾಗ್ತಿದೆ. ಹಾಗೆ ಬೆಟ್ಟಿಂಗ್ಗಳು ತುಂಬ ಜೋರಾಗಿ ನಡೆದಿದೆ ಚನ್ನಪಟ್ಟಣದಲ್ಲಿ. ಬೊಂಬೆ ನಾಡು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ, ಹಾಗೆ CP ಯೋಗೇಶ್ವರ್, ಕಾಂಗ್ರೆಸ್ ಪರ ನಿಂತಿರುವಂತಹ CP ಯೋಗೇಶ್ವರ್ ಅವ್ರ ಪರ ಬೆಟ್ಟಿಂಗ್ ತುಂಬ ನಡೆದಿದೆ. ಚನ್ನಪಟ್ಟಣದ ಜನ ಬೆಟ್ಟಿಂಗ್ ಹಾಕಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು ಅಂತ ತುಂಬ ಇದ್ದಾರೆ. ಅಂದರೆ ಇದು ಪ್ರತಿ ಸಲ ನಡೆಯುತ್ತೆ, ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಬಟ್ ಚನ್ನಪಟ್ಟಣದಲ್ಲಿ ಯಾರು ಊಹೆನೇ ಮಾಡ್ಕೊಂಡಿರಲಿಲ್ಲ ಆ ರೀತಿ ಬೆಟ್ಟಿಂಗ್ ನಡೀತಾ ಇದೆ. ಜಮೀನ ಬೆಟ್ಟಿಂಗ್ ಇಟ್ಟಿದ್ದಾರೆ, ಕಾರ್ನ ಬೆಟ್ಟಿಂಗ್ಗೆ ಇದು ಮಾಡ್ಕೊಂಡಿದ್ದಾರೆ, ಗಾಡಿಗಳನ್ನ ಇಟ್ಟಿದ್ದಾರೆ, ಮನೆಗಳನ್ನ ಇಟ್ಟಿದ್ದಾರೆ, ಒಡವೆಗಳನ್ನ ಇಟ್ಟಿದ್ದಾರೆ ಬೆಟ್ಟಿಂಗಲ್ಲಿ. ಅಂದರೆ ನಂದು 1 ಲಕ್ಷ ಒಡವೆ ಇದೆ, ನಿಂದು 1 ಲಕ್ಷ ಒಡವೆ ಇದೆಯಾ, ಇಡು, ಯಾರು ಗೆಲ್ತಾರೆ ಅಂತ ನೋಡೋಣ, ಮಿಲಾಯಿಸೋಣ. ಯಾರು ಗೆಲ್ತಾರೆ ಆ ಅಮೌಂಟು ಅವ್ರಿಗೆ ಹೋಗುತ್ತೆ, ಅವ್ರ ಒಡವೆ ಅವ್ರಿಗೆ ಹೋಗುತ್ತೆ. 5 ಲಕ್ಷ ಬೆಟ್ಟಿಂಗು, 12 ಲಕ್ಷ ಬೆಟ್ಟಿಂಗು ನಾನು ಕೇಳಿರೋದು ಇವೆಲ್ಲ. ಆಮೇಲೆ ಇದನ್ನು ನಡೆಸ್ಕೊಡೋದಕ್ಕೆ ಒಬ್ಬ ಮಿಡಲ್ ಮ್ಯಾನ್ ಇರ್ತಾನೆ. ಅಂದರೆ ತೂಕ ಇರುವಂತಹ ಮನುಷ್ಯ. ಅವ್ರ ಪರವಾಗೂ ಮಾತಾಡೋಂಗಿಲ್ಲ, ಇವ್ರ ಪರವಾಗೂ ಮಾತಾಡೋಂಗಿಲ್ಲ. ಯಾರು ಗೆಲ್ತಾರೆ ಅದನ್ನು ಅಮೌಂಟ್ನ ಅವ್ರು ಕೊಡಬೇಕು. ಮಿಡಲಲ್ಲಿರೋರಿಗೆ ಒಂದು ಪರ್ಸಂಟೇಜ್ ಹೋಗುತ್ತೆ. ಆ ರೀತಿ ಬೆಟ್ಟಿಂಗ್ ನಡೀತಾ ಇದೆ.
ನಿಮಗೆ ಚನ್ನಪಟ್ಟಣ ಯಾರು ಕೂಡ ಊಹೆನೇ ಮಾಡ್ಕೊಂಡಿರಲಿಲ್ಲ ಚನ್ನಪಟ್ಟಣದಲ್ಲಿ ಈ ಥರ ಬೆಟ್ಟಿಂಗ್ ನಡೀತೆ ಅಂತ. ಮಂಡ್ಯದಲ್ಲಿ ನಡೆಯುತ್ತೆ ಕಾಮನ್, ಮಂಡ್ಯದಲ್ಲಿ ನಿಮಗೆ ಪ್ರತಿ ಸಲ ನಡೀತೆ. ಬಟ್ ಈ ಚನ್ನಪಟ್ಟಣ ಎಲೆಕ್ಷನ್ ಉಪಚುನಾವಣೆ ಯಾವ ಮಟ್ಟಕ್ಕೆ ಕರ್ಕೊಂಡೋಗಿದೆ ಜನಗಳನ್ನ ಅಂದರೆ ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಬೆಟ್ಟಿಂಗ್ಗಳು ನಡೀತಾ ಇದೆ. ಬಟ್ ಇದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಮಾಡಬೇಡಿ ಈ ಥರ ಅಂತ ಹೇಳಿದರು. ಒಂದು ಯಾವುದೋ ಚಾನಲಲ್ಲಿ ಇದನ್ನು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ಗಳು ಆಡಬೇಡಿ, ಅದು ತಪ್ಪು. ಯಾಕೆಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಸಿ ಎಮ್ ಆಗಿದ್ದಾಗ ಲಾಟ್ರಿನೇ ನಿಷೇಧ ಮಾಡಿದರು, ಸರಿ ತಪ್ಪಿದು, ಅಡ್ಡದಾರಿ ಇದು ಅಂತ. ಹಾಗಾಗಿ ಬೆಟ್ಟಿಂಗ್ ಆಡೋದು ತಪ್ಪು ಸ್ನೇಹಿತರೆ. ಹಾಗೆ ಉಪಚುನಾವಣೆ ವಿಷಯಕ್ಕೆ ಬಂದರೆ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ತಾರೆ ಅಂತ ಚನ್ನಪಟ್ಟಣದಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಶಿಗಾವಿಗೆ ಬಂದರೆ ಶಿಗಾವಿಲಿ 2023ರಲ್ಲಿ ಚುನಾವಣೆಯಲ್ಲಿ 80.46% ವೋಟಿಂಗ್ ನಡೆದಿತ್ತು. ಹಾಗೆ 2018ರಲ್ಲಿ 80.35% ವೋಟಿಂಗ್ ನಡೆದಿತ್ತು. ಅಂದರೆ ಇವಾಗ ಉಪಚುನಾವಣೆ 2024ರಲ್ಲಿ 80.48% ವೋಟಿಂಗ್ ನಡೆದಿದೆ. ಲಾಸ್ಟ್ 2 ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಒಂದು 1.5% ಜಾಸ್ತಿ ವೋಟಿಂಗ್ ನಡೆದಿದೆ. ಹಾಗೆ ಈ ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಭರತ್ ಬೊಮ್ಮಾಯಿ ಅಂದರೆ ಮೈತ್ರಿ ಅಭ್ಯರ್ಥಿ, BJPಯ ಅಭ್ಯರ್ಥಿ 100% ಗೆಲ್ತಾರೆ ಅಂತ ನಿರೀಕ್ಷೆ ಇದೆ. ಆಪೋಸಿಟ್ ನಿಂತಿರೋದು ಯಾಸಿರ್ ಖಾನ್ ಪಠಾಣ್, ಅವರು ಸೋಲ್ತಾರೆ ಅಂತ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಗೊತ್ತಾಗ್ತಿದೆ ಸ್ನೇಹಿತರೆ. ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಶಿಗಾವಿಲಿ ಕಣಕ್ಕಿಳಿದಿದ್ರು. ಹಾಗೆ ಅವರ ಆಪೋಸಿಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವ್ರು ನಿಂತಿದ್ರು. ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಗೊತ್ತಾಗ್ತಿರೋದು ಭರತ್ ಬೊಮ್ಮಾಯಿ ಅವರು ಬಹು ಮತಗಳಿಂದ ಜಯಬೇರಿ ಬಾರಿಸ್ತಾರೆ. ಒಂದು 40,000-50,000 ಲೀಡಲ್ಲಿ ಭರತ್ ಬೊಮ್ಮಾಯಿ ಶಿಗಾವಿಲಿ ಗೆಲ್ತಾರೆ ಅಂತ ಪಿ ಮಾರ್ಕ್ ಸಮಿತಿಯಲ್ಲಿ ಗೊತ್ತಾಗ್ತಿದೆ ಸ್ನೇಹಿತರೆ. ಹಾಗೆ ಸಂಡೂರಕ್ಕೆ ಬರೋದಾದರೆ ಸಂಡೂರಲ್ಲಿ 2018ರಲ್ಲಿ 74.57% ವೋಟಿಂಗ್ ನಡೆದಿತ್ತು 2018ರಲ್ಲಿ. ಹಾಗೆ 2023ರಲ್ಲಿ 77.39% ವೋಟಿಂಗ್ ನಡೆದಿತ್ತು. ಈಗ ಉಪಚುನಾವಣೆ ವಿಷಯಕ್ಕೆ ಬರೋದಾದರೆ 76.24% ವೋಟಿಂಗ್ ನಡೆದಿದೆ. ಓಕೆ, ಅದು ಅಷ್ಟು ಮೈನಸ್ ಏನಾಗಲ್ಲ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ 1% ಜಾಸ್ತಿ ಆಗಿರ್ಬೋದು ಅಷ್ಟೇ, 2% ವೋಟಿಂಗ್ ಜಾಸ್ತಿ ಆಗಿರ್ಬೋದು. ಹಾಗೆ ಇಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ನಿಂತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಅವರ ಆಪೋಸಿಟು ಬಂಗಾರು ಹನುಮಂತು ಅವರು BJP ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಸಂಡೂರಲ್ಲಿ ನಿಂತಿದ್ದಾರೆ. ಇಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ಗ್ಯಾರಂಟಿ ಗೆಲ್ತಾರೆ, ಅದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದೆ ಬಹು ಅಂತರದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಎಕ್ಸಿಟ್ ಪೋಲ್ ಕೂಡ ಅದೇ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ 3 ಗಮನಿಸ್ಬೇಕು ವಿಷಯ ಏನಂತ ಹೇಳಿದ್ರೆ ಸ್ನೇಹಿತರೆ, ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪೊಲಿಟಿಕ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಅವರ ತಂದೆ CM ಆಗಿದ್ರು, ಅವರ ತಾತ PM ಕೂಡ ಆಗಿದ್ರು. ಆ ಬ್ಯಾಕ್ಗ್ರೌಂಡಿಂದ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಬಟ್ ಯೋಗೇಶ್ವರ್ ಅವರು ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಅಂದರೆ ಅವ್ರ ಕುಟುಂಬದಿಂದ ಅವರೊಬ್ಬರೇ. ಹಾಗೆ ಶಿಗಾವಿಲೂ ಅಷ್ಟೇ ಭರತ್ ಬೊಮ್ಮಾಯಿ ಅವರ ಪುತ್ರ, ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಯಾಸಿರ್ ಖಾನ್ ಪಠಾಣ್ ಅವರು ಯಾವ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಲ್ಲೂ ಬಂದಿಲ್ಲ, ಅವರೇ ಫಸ್ಟ್ ಬಂದಿರೋದು, ಪೊಲಿಟಿಕ್ಸ್ಗೆ ಅವರೇ ಬಂದಿರೋದು. ಹಾಗೆ ಸಂಡೂರಲ್ಲೂ ಅಷ್ಟೇ ಅನ್ನಪೂರ್ಣ ತುಕಾರಾಮ್ ಅವರ ವೈಫ್, ತುಕಾರಾಮ್ ಅವರು ಕಾಂಗ್ರೆಸ್ಸಲ್ಲಿ ಒಂದು ಮಟ್ಟದಲ್ಲಿ ಗುರುತಿಸ್ಕೊಂಡವರು. ಅಂದರೆ ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು ಅನ್ನಪೂರ್ಣ ತುಕಾರಾಮ್ ಅವರು. ಬಟ್ ಬಂಗಾರು ಹನುಮಂತು ಅವರು ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಅಂದರೆ ಏಕಾಂಗಿ ಹೋರಾಟ ಮಾಡ್ಕೊಂಡು ಬಂದಿರೋದು.
ಈ ಮೂರು ಜನಗಳು ಯಾರನ್ನ ಕೈ ಹಿಡಿತಾರೆ ಅನ್ನೋದು ಕುತೂಹಲ. ಹಾಗೆ ನಾಳೆ ರಿಸಲ್ಟ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈ 2 ಗಂಟೆ 2:30 ಅಷ್ಟರಲ್ಲಿ ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ಉಪಚುನಾವಣೆಯ ರಿಸಲ್ಟ್ ಸಂಪೂರ್ಣವಾಗಿ ಗೊತ್ತಾಗೋಗುತ್ತೆ ಯಾರು ಗೆಲ್ತಾರೆ ಅಂತ. ಹಾಗೆ ನಿಮಗೆ ಯಾರು ಗೆಲ್ಲಬೇಕು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ನಾಳೆ ರಿಸಲ್ಟಲ್ಲಿ ಭೇಟಿಯಾಗೋಣ. ನಾನು ಅದನ್ನ ಮಾಹಿತಿಗಳನ್ನ ಕೊಡೋಕ್ಕೆ ಬರ್ತೀನಿ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.